ಅಂತಮ್ಮ ಬಾರ್ಲ ಅದ ಮೂಡ್ಯಕ್ ಹೋಗೋಣ. ಅಂಟಮ್ಮ ನೀನೀಗ ಹೊಡಿತಿರೋ ಒಂದೊಂದು ಸಿಗರೆಟ್ ಕೂಡ ನಾಳೆ ನಿನ್ ಚಟ್ಟ ನೀನೇ ರೆಡಿ ಮಾಡ್ಕೊಂಡಂಗಿರ್ತದೆ. ಓ ಅಮ್ಮಾಯ್ಕ ಹಾಗಾದ್ರೆ ಬಾರ್ಲ ಎಣ್ಣೆ ಹೊಡ್ಯಕ್ ಹೋಗೋಣ. ಹೊಟ್ಟೆಲ್ಲಿರೋ ಹುಳಗಳು ಸುಟ್ಟೋಯ್ತವೆ, ಹಂಗೆ ಲಿವರ್ ಕೂಡ ಸುಟ್ಟೋಯ್ತವೆ. ನಡಿಲ್ಲ ಹೋಗಮ್ಮ. ಅಯ್ಯಪ್ಪ ಬ್ಯಾಡ್ರಪ್ಪ, ಯಾರು ಕುಡಿಬೇಡ್ರಪ್ಪ, ಯಾರು ಸೇದಕ್ ಹೋಗ್ಬೇಡ್ರಪ್ಪ. ಜರ್ನಿ ಅನ್ನೋದು ಎಲ್ಲರೂ ಲೈಫಲ್ಲಿ ತುಂಬ ಇಂಪಾರ್ಟೆಂಟು. ಎಲ್ಲರೂ ಲೈಫಲ್ಲಿ ಒಂದೊಂಥರ ಜರ್ನಿ ಮಾಡ್ತಾರೆ. ಹಾಗೆ ಕೂಡ ನಮ್ಮ ಕಥೆಯಲ್ಲೂ ಕೂಡ ಒಂದು ಸಣ್ಣ ಜರ್ನಿ ಇದೆ. ಬನ್ನಿ ನಾವು ಆ ಜರ್ನಿ ಏನಂತ ನೋಡ್ಕೊಂಡೇ ಬರೋಣ. ಇವನು ಅಮೀರ್. ಇವನೊಬ್ಬ ಇಂಜಿನಿಯರಿಂಗ್ ಸ್ಟೂಡೆಂಟು. ಇವನ ಹೆಸರಲ್ಲಿರೋ ರಿಚ್ನೆಸ್ಸು ಇವನ ಲೈಫಲ್ಲೇ ಇಲ್ಲ. ಹಾಗಾಗಿ ಪಾರ್ಟ್ ಟೈಮ್ ಜಾಬ್ ಮಾಡ್ತಾ ಇದ್ದಾನೆ. ಇನ್ನು ಇವನ ಬಗ್ಗೆ ಹೇಳೋದಾದರೆ ಇವನ ಹೆಸರು ರೋಹಿತ್ ಅಂತ. ಈಗ ತಾನೇ ಡಿಪ್ಲೊಮಾ ಮುಗಿಸಿ ಇಂಜಿನಿಯರಿಂಗ್ ಜಾಯ್ನ್ ಆಗೋಕ್ಕೆ ಬರ್ತಾ ಇದ್ದಾನೆ. ಮೇಲ್ಗಡೆಯಿಂದ ಹೋಗಿ ಆ ಕಡೆ ಬನ್ನಿ, ನೆಕ್ಸ್ಟ್ ಆ ಕಡೆ ಬನ್ನಿ. MS ಇಂಜಿನಿಯರಿಂಗ್ ಕಾಲೇಜ್ ತಾನೇ? ಹಾಂ, MS ಇಂಜಿನಿಯರಿಂಗ್ ಕಾಲೇಜ್ ಅಲ್ಲೇ. ಈ ಕಡೆ ಜಸ್ಟ್ ಪ್ಲಾಟ್ಫಾರ್ಮ್ ನಂಬರ್ 1 ಹೋಗಿ, ಅಲ್ಲಿ ಬಸ್ಸಸ್ ಎಲ್ಲ ಇದೆ, ಡೈರೆಕ್ಟ್ ಬಸ್ ಸಿಗುತ್ತೆ ನಿಮಗೆ. ನೀವು ಅಲ್ಲಿಂದ ಹೋಗ್ಬೋದು. ಓಕೆ, ಬನ್ನಿ. ಏಯ್, ನನ್ನ ಬಾಯಿಗೆ ಬೇಕು. ಆಮೇಲೆ ದಿನೇಶ್ ಭಾಯ್, ನಿಮ್ಮದಕ್ಕೆ ನಿಮ್ಮದಕ್ಕೆ ಅಲ್ಲಿ ಕಾಲೇಜ್ ಇಂಜಿನಿಯರಿಂಗ್ ಕಾಲೇಜ್ ನೋಡಿದೆ ನಾನು. MS ಇಂಜಿನಿಯರಿಂಗ್ ಕಾಲೇಜ್ ಅಲ್ವಾ? ಹೌದು ಬಾಸ್, ಅಲ್ಲಿ ನಿಂತಿದ್ನಾ, ಅಲ್ಲಿ ಬ್ಯಾಗ್ ಕಳ್ದೋಯ್ತು. ಎಲ್ಲ ಕಡೆ ಹುಡುಕ್ತೆ, ಏನು ಸಿಕ್ಕಿಲ್ಲ. ಬರೀ ಎಲ್ಲ ಕಳ್ಕೊಳೋದಾಗಿ ಮನೆಗೆ ಹೋಗ್ಲೋ ಎಲ್ಲಿಗೆ ಹೋಗ್ಲೋ ಗೊತ್ತಾಗ್ತದೆ. ಏನೂ ವರಿ ಮಾಡಬೇಡಿ ಬಾಸ್ಗೆ. ನಿಮ್ಮದಕ್ಕೆ ಇನ್ನೂ ಏನೂ ಕಳ್ಕೊಂಡಿಲ್ಲ. ಲೈಫ್ ಅಂದಮೇಲೆ ಕಳ್ಕೊಳ್ಳೋದು ಪಡ್ಕೊಳ್ಳೋದು ಇದೇ ಇರುತ್ತೆ ಬಾಸ್. ಅದಕ್ಕೆ ಫೀಲ್ ಆಗ್ತದೆ. ನೋಡ್ರಿ ಹೋಗೋಣ, ನಾನು ಅದೇ ಕಾಲೇಜ್. ಇನ್ನು ಇವನ್ ವಿನೋದ್, ಲೋಕಲ್ ಹುಡುಗ. ಕಾಲೇಜ್ನಲ್ಲೆಲ್ಲ ಸ್ವಲ್ಪ ಇವಂದೇ ಹವಾ. ಹಳ್ಳಿ ಹೈದ ಪ್ಯಾಟೆಗೆ ಬಂದ ಅನ್ನೋ ಹಾಗೆ ಡಿಪ್ಲೊಮಾ ಮುಗಿಸ್ಕೊಂಡು ಇಂಜಿನಿಯರಿಂಗ್ ಮಾಡಕ್ಕೆ ಬರ್ತಾನೆ ನಮ್ಮ ಈ ಸುರೇಶ. ನಾವು ಮಾತಾಡಂಗಿಲ್ಲ. ಏನು ಕಣ್ ಕಾಣಲ್ವಾ? ಜನ ನುಗ್ತೀಯಾ ಯಾಕೆ? ಕಣ್ಣ ಯಾರು ಕಂಡಣ? ಹಿಂದೆಲ್ಲ ನನ್ನ ಕಣ್ಣು ನನಗೆ ಹೆಂಗಣ ಕಾಣುತ್ತೆ? ನಿಮಗೆ ತಾನೇ ಕಾಣ್ಬೇಕಾಗಿರೋದು. ಯಾವರ ನಿಂದು? ಎಷ್ಟೋ ಮಾತಾಡ್ತೀಯಾ ಅಣ್ಣ? ನಮ್ಮೂರು ಇಟ್ವಳ್ಳಿ ಅಣ್ಣ. ಡಿಪ್ಲೊಮಾ ಮುಗಿಸಿ ಇಂಜಿನಿಯರ್ ಮಾಡಕ್ ಬಂದಿದ್ದೀನಿ ಅಣ್ಣ. ಈಗ ಹಳ್ಳಿನ ಬಂದ ತಕ್ಷಣ ಇಂಜಿನಿಯರಿಂಗ್ ಮುಗಿಸ್ಬಿಡ್ತೀಯಾ? ಹೋಗ್ತಾ ಇರೋ. ಇವನು ಕಿರಣ್. ಇವ್ರ ಮನೆ ಕಡೆ ತುಂಬ ರಿಚ್ ಇದ್ರು. ಇವನ್ ಮಾತ್ರ ತುಂಬ ಸಿಂಪಲ್ ಆ್ಯಂಡ್ ಕೈಂಡ್ ಹಾರ್ಟೆಡ್. ಏನು ಬಾಯಿ, ನಮ್ಮದಕ್ಕೆ ಏನೋ ಮುಂದಕ್ಕೆ ಹೇಳಬೇಕು. ನಮ್ಮದು ಅದೇ ಕೆಲಸ ಇದ್ದಿದ್ದೇವೆ. ಸುರೇಶ್ ಅಂತ ನಮ್ಮ ಮೆಕ್ಯಾನಿಕಲ್ ಬ್ರಾಂಚ್ ಏನೋ. ಹೌದಾ? ಇವರು ನಮ್ಮ ಹೊಸ ಫ್ರೆಂಡ್. ಹೌದಾ?
ಹೀಗೆ ಒಂದಿನ ವಿನೋದ್ ಬಾರೋ ಎಕ್ಸಾಮ್ಗೆ ಸ್ಟಡಿ ಮಾಡ್ಕೊಳ್ಳೋಣ. ಏಯ್ ಅದೇನು ಓದ್ತೆ ಮಗಲೇ. ನೀನು ಅವ ಏನಿದ್ರು ನಮ್ಮ ಹತ್ರ ತೋರಿಸ್ಬೇಡ, ಸ್ಟಡಿ ಮೇಲೆ ತೋರಿಸು. ನಿನ್ನ ತಾಕತ್ ಅನ್ನೋದಿದ್ರೆ ಎಲ್ಲ ಸಬ್ಜೆಕ್ಟ್ಸ್ ಕ್ಲಿಯರ್ ಮಾಡಿ ನೋಡೋಣ. ನೀವು ಪಂಡಿತರಲ್ವಾ, ಅದೇನು ಕಿತ್ತಾಕ್ತೀರ ನೋಡ್ತೀನಿ ಮಗಲೇ. ಹೀಗೆ ನಮ್ಮ ಹುಡುಗರು ಅಂತೂ ಇಂತೂ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿಬಿಡ್ತಾರೆ. Tell me something about yourself. My name is Vinod Kumar. I come from Bangalore. Okay. So where do you want to see yourself in the next 10 years? Sir, next year, 5 plan. Sir, So what is your goal? sir, my goal is in aerodynamic fabrications. Then What is gear? sir, it's mechanical device to Tell me something. Please don't waste our time. ಹೀಗೆ ಸುಮಾರು ಇಂಟರ್ವ್ಯೂ ಅಟೆಂಡ್ ಮಾಡಿದ ನಮ್ಮ ವಿನೋದ್ಗೆ ಎಲ್ಲೂ ಜಾಬ್ ಸಿಗಲ್ಲ. ಆಗ ಬೀಸು ಗಾಳಿ ಜೊತೆ ಬೀದಿ ದೀಪಗಳು ಮಾತನಾಡುತ್ತಿರುವಾಗ, ಖಾಲಿ ದಾರಿ ಜೊತೆ ಮೈಲಿಗಲ್ಲುಗಳು ಮಾತನಾಡುತ್ತಿರುವಾಗ, ಏಕಾಂಗಿ ನಾನು ಏಕಾಂಗಿ, ಏಕಾಂಗಿ ನಾನು ಏಕಾಂಗಿ, ಎಲ್ಲೋ ಆಚೆಗೆ ಮರೆಯಾಗಿ ಏನೋ ಕಾದಿದೆ ನನಗಾಗಿ.
ಸೂಸೈಡ್ ಮಾಡ್ಕೊಳ್ಳೋ ಅಂತ ಹೋಗಿದ್ದೆ. ಹುಡುಗರು ಜೀವನ ಸಾಕು, ಜೀವನದಲ್ಲಿ ಸಕ್ಸಸ್ ಅನ್ನೋದಿಲ್ಲ. ಸಾಯ್ಬೇಕು ಹುಡುಗರು ಮಚ್ಚ ಅಜ್ಜಿ ಸಕ್ಸಸ್ ಅನ್ನೋದೇ ಇಲ್ಲ. ಹುಡುಗರು ನಾ ಸಾಯ್ಬೇಕು ಸಾಯೋದಿದ್ರೆ ನನ್ನ ಜನ್ಮ ಅಂತ ಊಟ ಅಲ್ಲಾರು ಏನೋ ಸಾಧಿಸುವ ಈ ಜನ್ಮ ಏನು ಸಾಧಿಸ್ತಿಲ್ಲ. ತಾಯಿ ಬೇಡನಲ್ಲ, ಈ ಮಾತು ಕೇಳ್ತಾಯಿ. ದೇವರು ಎಲ್ರಿಗೂ ಈಕ್ವಲ್ ಅಪರ್ಚುನಿಟಿ ಈಕ್ವಲ್ ಟ್ಯಾಲೆಂಟ್ ಅಂತ ಕೊಟ್ಟಿರೋದಿಲ್ಲ, ಬಟ್ ಈಕ್ವಲ್ ಅಪರ್ಚುನಿಟಿ ಕೊಟ್ಟಿರ್ತಾನೆ. ಬಟ್ ನಾವು ಅದನ್ನು ಉಪಯೋಗ ಮಾಡ್ಕೋಬೇಕು. ನೋಡು, ವಿದ್ಯೆ ಇರೋನಿಗೆ ಒಂದು ಕೆಲಸ, ವಿದ್ಯೆ ಇಲ್ಲದೆ ಇರೋನಿಗೆ ಮಾಡೋದೆಲ್ಲ ಕೆಲಸ. ಗೊತ್ತಾಯ್ತಾ? ಯಾವತ್ತೋ ಟೀ ಮಾರ್ತಾ ಇರೋನು ಇವತ್ತು ನಮ್ಮ ದೇಶದ ಪ್ರಧಾನಿ. ಹಾಗಾಗಿ ನಾವು ಏನಾದರೂ ಅದರಿಂದ ತಿಳ್ಕೊಳ್ಳೋಣ. ಹಿಂಗೆ ಆಗ್ತಾ ಇರೋದು ದೊಡ್ಡವ್ರು ಹೇಳಿಲ್ವಾ, ಆಗೋದೆಲ್ಲ ಒಳ್ಳೇದಕ್ಕೆ. ಆಲ್ ದಿ ಬೆಸ್ಟ್. ಹೀಗೆ ಯಾರೋ ಒಬ್ರು ಬಂದು ಹೇಳಿದ್ರು ಕಣೋ, ನನ್ನ ತಪ್ಪು ನನಗರವಾಯಿತು. ನಮಗೆ ಬಯಸಿದ್ದೆಲ್ಲ ಸಿಗುವಂತಿದ್ರೆ ಬಯಕೆಗೆ ಬೆಲೆನೇ ಇರ್ತಾ ಇರಲಿಲ್ಲ. ಹಾಗೆ ಅನಿಸಿದ್ದೆಲ್ಲ ಹೇಳುವಂತಿದ್ರೆ ಮೌನಕ್ಕೆ ಏನು ಅರ್ಥ ಇರ್ತಿತ್ತು ಹೇಳಿ? ನಮ್ಮ ಜೀವನದಲ್ಲಿ ತಪ್ಪುಗಳೇ ಆಗದೇ ಇದ್ದಿದ್ರೆ ಹೊಸ ಪ್ರಯತ್ನ ನಾವು ಪಡ್ತಾ ಇರಲಿಲ್ಲ. ಅದೇ ಥರ ಕಣ್ಣೀರೇ ಬರದೇ ಇದ್ದರೆ ನಗುವಿನ ಆನಂದ ಹೇಗೆ ತಿಳಿತಾಯಿತ್ತು ನಮಗೆ? ಕಷ್ಟಗಳೇ ಎದುರಾಗದಿದ್ದಾಗ ಜೀವನದ ಮೌಲ್ಯ ನಮಗೆ ಯಾರಿಗೂ ಅರ್ಥ ಆಗಲ್ಲ.